ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಮೋದಿ. ಪ್ರಧಾನಿ ಮೋದಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪ್ರಧಾನಿಯಾಗಿ ಮೋದಿ 4399 ದಿನ ಆಡಳಿತವನ್ನ ಪೂರೈಕೆ ಮಾಡಿದ್ದಾರೆ. ವೀರನಾರಾಯಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗ್ತಾ ಇದೆ. ಗದಗ ನಗರದ ಐತಿಹಾಸಿಕ ಶ್ರೀ ವೀರನಾರಾಯಣ ದೇಗುಲ ಗದಗ ಜಿಲ್ಲಾ ಬಿಜೆಪಿಯಿಂದ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಂಸದ ಬಸವರಾಜ ಬೊಮ್ಮಾಯಿ, ಶಾಸಕ ಸಿಸಿ ಪಾಟೀಲ್ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ನೆರವೇರಿಸಲಾಗ್ತಾ ಇದೆ. ಸತತವಾಗಿ 4399 ದಿನ ಆಡಳಿತವನ್ನ ಕಂಪ್ಲೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸಂಭ್ರಮವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೋದಿಗೆ ದೀರ್ಘಾವಧಿ ಚುನಾಯಿತ ಪ್ರಧಾನಿ ಅಂತ ಹೇಳಿ ನಿಜಕ್ಕೂ ಹೆಗ್ಗಳಿಕೆ. ಜನಹಿತಕ್ಕಾಗಿ ದಿನಕ್ಕೆ 18 ತಾಸು ಕೆಲಸ ಮಾಡ್ತಾರೆ. ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ದೇವರು ಮೋದಿ ಅವರಿಗೆ ಶಕ್ತಿ, ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. 12 ವರ್ಷ ಪೂರ್ತಿ ಮಾಡಿದ್ದಾರೆ. 12 ವರ್ಷ ಪೂರ್ತಿ ಮಾಡೋದಷ್ಟೇ ಅಲ್ಲ, ಅತಿ ಹೆಚ್ಚು ದಿನಗಳು ಚುನಾಯಿತ ಪ್ರಧಾನಮಂತ್ರಿ ಅನ್ನುವಂಥ ದಾಖಲೆಗಳನ್ನು ಮಾಡಿದ್ದಾರೆ. ಅವರು ಜನರ ಪರವಾಗಿ ಜನರ ರಾಜಕಾರಣವನ್ನು ಮಾಡಿ ಜನಹಿತಕ್ಕಾಗಿ ದಿವಸಕ್ಕೆ 18 ತಾಸು ಕೆಲಸವನ್ನು ಮಾಡಿ ಇವತ್ತು ನಿರಂತರವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಮಾಡಿರುವಂಥ ಹಲವಾರು ಕೆಲಸಗಳು ಭಾರತವನ್ನು ವಿಶ್ವದಲ್ಲಿಯೇ 3ನೇ ಆರ್ಥಿಕ ಸ್ಥಾನಕ್ಕೆ ಕೊಂಡೊಯ್ಯುತ್ತಿರುವಂಥ ಈ ಸಂದರ್ಭ ಅವರು 3 ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ, ಬಡವರಿಗೆ, ದೀನದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಈ 3ನ್ನು ಕೊಟ್ಟಿರುವಂಥ ಧೀಮಂತ ನಾಯಕರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಇವತ್ತು ನಾವು ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ, ಜಗತ್ತು ಅತ್ಯಂತ ಸಂಕೀರ್ಣ ಕಾಲದಲ್ಲಿದೆ. ಗ್ಲೋಬಲ್ ಕ್ರೈಸಿಸ್ ಇದೆ. ಆ ಗ್ಲೋಬಲ್ ಕ್ರೈಸಿಸ್ಗೆ ಯಾವುದೇ ರೀತಿಯ ಭಾರತಕ್ಕೆ ತೊಂದರೆ ಆಗದಂತೆ ಮುನ್ನಡೆಸುವಂಥ ಒಂದು ಶಕ್ತಿ ನರೇಂದ್ರ ಮೋದಿಜಿಯವ್ರಿಗೆ ಮಾತ್ರ ಇದೆ. ಅದನ್ನು ಕಳೆದ 3-4 ತಿಂಗಳಿಂದೆಲ್ಲ ತೋರಿಸಿದ್ದಾರೆ. ಅವರ ಅವಶ್ಯಕತೆ ಬಹಳ ಇದೆ. ಭಾರತದ ಈ ಮುನ್ನಡೆ ಒಂದು ದಾಪುಗಾಲನ್ನು ಹಾಕಿ 2047ರಲ್ಲಿ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಭಾಳಿದೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಜನಸೇವೆ ಮಾಡುವಂಥ ಎಲ್ಲ ಆರೋಗ್ಯ ಆಯುಷ್ಯವನ್ನು ಕೂಡ ಕೊಡಲಿ. ಈ 12 ವರ್ಷ ಪೂರ್ತಿ ಮಾಡಿದ್ದಾರೆ. 12 ವರ್ಷ ಪೂರ್ತಿ ಮಾಡೋದಷ್ಟೇ ಅಲ್ಲ, ಅತಿ ಹೆಚ್ಚು ದಿನಗಳು ಚುನಾಯಿತ ಪ್ರಧಾನಮಂತ್ರಿ ಅನ್ನುವಂಥ ದಾಖಲೆಗಳನ್ನು ಮಾಡಿದ್ದಾರೆ. ಅವರು